ಅಂಗವಿಕಲರ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂದು 16/6/2025 ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸ್ಪಂದಿಸಲು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಮಾಜಿ ಸಚಿವರಾದ ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಸಚಿವರು ಶ್ರೀ ಬಂಡೆಪಣ್ಣ ಕಾಶಂಪುರ್ ಅವರ ಅನುದಾನದಲ್ಲಿ 2023ರಲ್ಲಿ 21 ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ತ್ರಿಚಕ್ರ ವಾಹನ ವಿತರಣೆ ಮಾಡಲು ಅನುದಾನ ನೀಡಿರುತ್ತಾರೆ. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಲ್ಲಿವರೆಗೆ ವಿತರಣೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆ. ಆದ್ದರಿಂದ ಈ ಧರಣಿ ಹಮ್ಮಿಕೊಂಡಿದ್ದೇವೆ. ಅಂಗವಿಕಲರ ಶೇಕಡ 5 ಅನುದಾನದಡಿ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ಹಾಗೂ ಯಾವುದೇ ರೀತಿಯ ಅಂಗವಿಕಲ ಬಳಕೆಯಾಗದೆ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಇದರ ಬಗ್ಗೆ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ಸಹಾಯಧನ ನೀಡಬೇಕು. ತಾಲೂಕ್ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ನಲ್ಲಿರ್ತಕ್ಕಂಥ ಶೇಕಡ 5 ಅನುದಾನದಲ್ಲಿ ಅಂಗವಿಕಲರ ಸಲಹಾ ಮತ್ತು ಮಾಹಿತಿ ಕೇಂದ್ರಗಳನ್ನು ತೆರೀಬೇಕು. ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಮಟ್ಟದಲ್ಲಿ ಅಂಗವಿಕಲರಿಗೆ ಯಾವುದೇ ವಿವಿಧ ಇಲಾಖೆಯಲ್ಲಿರ್ತಕ್ಕಂಥ ಮಾಹಿತಿ ಇಲ್ಲದೆ ಪರದಾಡ್ತಿದ್ದಾರೆ. ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿಲ್ಲ, ಸೌಲಭ್ಯ ಪಡೆಯಲು ವಂಚಿತರಾಗ್ತಿದ್ದಾರೆ. ಆದ್ದರಿಂದ ಶೇಕಡ 5 ಅನುದಾನದಲ್ಲಿ ತಾಲೂಕು ಪಂಚಾಯತ್ ಲೆವೆಲಲ್ಲಿ ಸಲಹಾ ಮತ್ತು ಮಾಹಿತಿ ಕೇಂದ್ರ ತೆರೀಬೇಕು. ಹಾಗೂ ಬೀದರ್ ಜಿಲ್ಲೆಯಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಆಧಾರ್ ಯೋಜನೆಯನ್ನು ಸ್ವಯಂ ಉದ್ಯೋಗ ಮಾಡಲು ಸಹಾಯಧನ ನೀಡುತ್ತಿದ್ದಾರೆ. ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿಲ್ಲ, ಸಮಯಕ್ಕೆ ತಕ್ಕಂತೆ ಆಗುತ್ತಿರುವುದರಿಂದ ಅಂಗವಿಕಲ ಈ ಸೌಲಭ್ಯ ಕೂಡ ಪಡೆಯಲು ವಂಚಿತರಾಗುತ್ತಿದ್ದಾರೆ. ಶೇಕಡ 5 ಅನುದಾನದಡಿ ಈಗಾಗಲೇ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ತೆಗೆದುಕೊಂಡಿದ್ದಿಲ್ಲ. ನಮಗೆ ಇರ್ತಕ್ಕಂಥ ಶೇಕಡ 5 ಅನುದಾನವೇ ಅಂಗವಿಕಲರಿಗೆ ನೀಡುತ್ತಿಲ್ಲ. ಆದ್ದರಿಂದ ಆಕ್ರೋಶಗೊಂಡು ನಮ್ಮ ಈ ಬೇಡಿಕೆ ಈಡೇರಲು ವಿಳಂಬವಾದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಮುಂಬರುವ ದಿನಗಳಲ್ಲಿ ಧರಣಿ ಮಾಡುತ್ತೇವೆ ಅಂತೇಳಿ ಈ ಧರಣಿಯ ಮುಖಾಂತರ ಮನವಿ ಮಾಡ್ಕೊತೇವೆ. ತಮ್ಮ ಹೆಸರು? ರಾಜಪ್ಪ ಎಂ ಪಾತ್ರಪಳ್ಳಿ, ಜಿಲ್ಲಾಧ್ಯಕ್ಷರು, ಬೀದರ್ ಜಿಲ್ಲಾ ಅಂಗವಿಕಲ ಹಿತರಕ್ಷಣಾ ಸಮಿತಿ, ಬೀದರ್. ನಮ್ಮ ಬೀದರ್ ಜಿಲ್ಲಾ ವಿಕಲಚೇತನರ ಒಂದು ಹಿತದೃಷ್ಟಿಯಿಂದ ಇಂದು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ. ನಿರಂತರವಾಗಿ ಸುಮಾರು 15 ವರ್ಷಗಳಿಂದ ನಮ್ಮ ಅಂಗವಿಕಲರ ಮೇಲೆ ದೌರ್ಜನ್ಯ ಹಾಗೂ ತುಳಿತಕ್ಕೆ ಒಳಗಾಗ್ತಾ ಇದ್ದೇವೆ. ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಮ್ಮ ಒಂದು ಸೌಲಭ್ಯಗಳನ್ನು ಮೊಟಕುಗೊಳಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಯ ಅಂಡರ್ನಲ್ಲಿರ್ತಕ್ಕಂಥ ಒಂದು ಗುತ್ತಿಗೆ ಆಧಾರದ ಮೇಲೆ ಇರ್ತಕ್ಕಂಥ ಹುದ್ದೆಗಳನ್ನು ನಮ್ಮ ಅಂಗವಿಕಲರಿಗೆ 5% ನೇಮಕಾತಿ ಮಾಡಿಕೊಳ್ಬೇಕು. ನಿರಂತರವಾಗಿ ಯಾವುದೇ ರೀತಿಯಾಗಿ 5ರಿಂದ 10 ವರ್ಷಗಳಾಯಿತು ಯಾವುದೇ ನೇಮಕಾತಿ ಆಗಿಲ್ಲ. ಸೊ ಇಲ್ಲಿವರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಮಾಡಿಕೊಳ್ಳೋದಂದರೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಒಂದು ಮಾಸಾಶನ ವೇತನ ಹೆಚ್ಚಾಗಿದೆ. ಸೊ ಆದರೆ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ತುಂಬ ಕಡಿಮೆ ಇದೆ. ಅದನ್ನು ಕೂಡ ತಾವು ಅದು ಗಮನದಲ್ಲಿಟ್ಕೊಂಡು ನಮ್ಮ ಅಂಗವಿಕಲರ ವೇತನವನ್ನು ಹೆಚ್ಚು ಮಾಡಬೇಕು. ಸೊ ಅದೇ ರೀತಿ ಹಲವಾರು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಸೊ ಅದರಲ್ಲಿ ನಮ್ಮ ಒಂದು ಯಾವುದಾದ್ರೂ ಒಂದು ಗ್ಯಾರಂಟಿನೂ ಕೂಡ ಇಲ್ಲ. ಸೊ ಇದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಒಂದು ಅಂಗವಿಕಲರ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ಅವರ ಒಂದು ಮುಂಬರುವ ದಿನಗಳಲ್ಲಿ ಸುಧಾರಣೆ ಆಗಬೇಕಂದ್ರೆ ತಾವು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡಬೇಕು. ಸೊ ಈ ಒಂದು ತಮ್ಮ ಗಮನದಲ್ಲಿಟ್ಟುಕೊಂಡು ನಮ್ಮ ಸ್ವಯಂ ಉದ್ಯೋಗ ಸಲುವಾಗಿ ಇರ್ತಕ್ಕಂಥ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ 5% ಏನಪ್ಪ ಅಂದರೆ ಆ ಒಂದು ಬಳಕೆಯನ್ನು ಬಜೆಟನ್ನು ಸದ್ಬಳಕೆ ಆಗ್ತಾ ಇಲ್ಲ. ಸೊ ಅಧಿಕಾರಿಗಳಿಗೆ ಏನಪ್ಪ ಅಂತಂತಂದರೆ ಅವರಿಗೆ ಆ್ಯಕ್ಷನ್ ತಗೋಬೇಕು. ಸೊ ಸಮರ್ಪಕವಾಗಿ ಬಳಕೆ ಆಗಬೇಕು. ನಮ್ಮ ಅಧಿಕಾರಿಗಳು ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇದ್ದಾರೆ. ಯಾಕಂದರೆ ಅವರು ಒಂದು ಕಟ್ಟುನಿಟ್ಟಿನ ಅಧಿಕಾರಿಗಳಾಗ್ತಿರಲಿಲ್ಲ. ಹೀಗಾಗಿ ಅವರನ್ನು ಸಮರ್ಪಕವಾಗಿ ಅಧಿಕಾರಿಗಳನ್ನ ತಂದುಬಿಟ್ಟು ಸೊ ಒಳ್ಳೆಯ ಯೋಜನೆಗಳನ್ನು, ಒಳ್ಳೆಯ ಫಲಾನುಭವಿಗಳನ್ನು, ಒಳ್ಳೆಯ ಸೌಲಭ್ಯಗಳನ್ನು ನಮ್ಮ ಜಿಲ್ಲಾ ವಿಕಲಚೇತನರಿಗೆ ಒದಗಿಸಿಕೊಡಬೇಕು. ಅದೇ ರೀತಿಯಾಗಿ ಹಲವಾರು ಸೌಲಭ್ಯಗಳಲ್ಲಿ ಹಲವಾರು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಸರ್ಕಾರಿ ಇಲಾಖೆಗಳು ಇರ್ತಾವೋ ಸೊ ಅಲ್ಲಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳಲು ನಮ್ಮ ವಿಕಲಚೇತನರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡ್ಬೇಕು. ಅದು ಏನಪ್ಪ ಅಂದರೆ ಅದು ಕೋರ್ಟ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಸೊ ಸಿಟಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಏನಪ್ಪ ಸ್ವಯಂ ಉದ್ಯೋಗ ಮಾಡೋಕ್ಕೂ ಅನುಕೂಲವಾಗ್ತದೆ, ಅವರು ಜೀವನ ನಡೆಸ್ತಾರೆ. ಸೊ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಅಂಗವಿಕಲರ ನಿರಂತರ ಹೋರಾಟವನ್ನು ಮುಂದುವರಿತಾ ಇರ್ತದೆ. ನಮ್ಮ ಎಲ್ಲ ಸೌಲಭ್ಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ವಿಠಲ್, ಹಿತರಕ್ಷಣಾ ಸಮಿತಿ ಬೀದರ್ ಇವರ ಹೋರಾಟಕ್ಕೆ ನಮ್ಮ ಕಾರ್ಮಿಕ ಪಕ್ಷ ಮತ್ತು ಕಾರ್ಮಿಕ ಸಂಘಟನೆಗಳಾದ ಅಂಗನವಾಡಿ ಆಗಲಿ, ಬಿಸ್ಕೂಟ್ ಆಗಲಿ ಅಥವಾ ಆಶಾ ಕಾರ್ಯಕರ್ತ ಆಗಲಿ, ನಂತರ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲಿದೆ. ಯಾಕಂದ್ರೆ ಸರ್ಕಾರದಲ್ಲಿ ರಿಸರ್ವೇಷನ್ನು
ಆಲ್ರೆಡಿ ರಿಸರ್ವೇಷನ್ ಅಂತ ಇವರಿಗೆಲ್ಲ ಕೊಡಬೇಕಂತ ಕಾನೂನಿದೆ. ಕಾನೂನಿದ್ದರೂ ಕೂಡ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಖಾಲಿ 3% ಏನೂ ಆಗೋದಿಲ್ಲ. ಈ ಅಟ್ಲೀಸ್ಟ್ ಇವರಿಗೆ 10% ಅಂತ ಕೊಡಬೇಕು. ಯಾಕಂದರೆ ಅಂಗವಿಕಲಾಕ ಆದ ನಂತರ ಇವರ ಆರ್ಥಿಕವಾಗಿ ಇವರು ಭಾಳ ದುರ್ಬಲ ಆಗಿರ್ತಾರೆ. ಈಗ 5%. ಈ ಆರ್ಥಿಕ ದುರ್ಬಲ ಸಲುವಾಗಿ ಇವ್ರಿಗೆ ಕಮ್ಸೆ ಕಮ್ ಮಿನಿಮಮ್ 5,000 ಪೆನ್ಷನ್ ಸರ್ಕಾರ ಕೊಡಬೇಕು. ಯಾಕಂದರೆ ಯಾರು ವೋಟ್ ಹಾಕ್ತಾರ ಅವ್ರಿಗೆ ಪೆನ್ಷನ್ ಇಲ್ಲ. ಯಾರು ವೋಟ್ ತಗೊಂಡ ನಂತರ ಇಲ್ಲ ಅಧಿಕಾರದಾಗ ಬಂದರೆ MLA MP ಮಿನಿಸ್ಟ್ರು 1 ದಿನದಲ್ಲೇ 2 ದಿನದಲ್ಲೇ ಪೆನ್ಷನ್ ಮಾಡ್ಕೊಳ್ತಾರೆ. ಮತ್ತು ಇವ್ರಿಗೆ ರಿಸರ್ವೇಷನ್ ಮನಿಯಾಗ ಆಶ್ರಯ ಯೋಜನೆ ಆಗಲಿ ಅಥವಾ ಬಸವಣ್ಣದ ಏನು ಯೋಜನೆ ಅದು ಆಗಲಿ ಅಥವಾ ಅಂಬೇಡ್ಕರ್ ಯೋಜನೆ, ಈ ಯೋಜನೆಯಲ್ಲಿ ಮನಿ ಕೂಡ ರಿಸರ್ವೇಷನ್ ಕೊಡಬೇಕು. ಆ ರಿಸರ್ವೇಷನ್ ಕೊಡ್ತಾ ಇಲ್ಲ. ಅಲ್ಲದೆ ಬಂಡೆಪ್ಪ ಕಾಶೆಂಪುರದ ಅವಧಿಯಲ್ಲಿ ಇವರಿಗೇನು D1 ಚಕ್ರಿಯನ್ನು ಕೊಡ್ತಾ ಇರ್ತಾರೆ. D1 ಚಕ್ರಿ ಇನ್ನೂ ರಿಲೀಸ್ ಮಾಡಿಲ್ಲ, ಅದು ರಿಲೀಸ್ ಮಾಡಬೇಕು. ಅಲ್ಲದೆ ಈಗ ನಾವು ನೋಡ್ತಾ ಇದ್ದೆವು ಅಂಗವಿಕಲ ಆಫೀಸ್ದಾಗೆ ಅಂಗವಿಕಲ ಅಧಿಕಾರಿ ಅಂಥ ಅಧಿಕಾರಿ ಇದ್ದರೆ ಅವ್ರಿಗೆ ಕಳ್ಕಳಿ ಇರ್ತವೆ. ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ನಾಮಿನೇಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ಸಂಪೂರ್ಣ ಇವರು ಹೋರಾಟಕ್ಕೆ ಬೆಂಬಲದ, ಇವರು ನ್ಯಾಯಸಮ್ಮತವಾದ ಹೋರಾಟ. ಯಾಕಂದ್ರೆ ಭಾಳಷ್ಟು ಸಲ ನಾವು ನೋಡ್ತಿದ್ದೀವಿ ಇವರೆಲ್ಲ ಹೋರಾಟ ಮಾಡೋದು. ಈ ಹೋರಾಟ ರಾಜ್ಯ ಮಟ್ಟದಲ್ಲೂ ಕೂಡ ಇದೆ. ನಮ್ಮ GN ನಾಗರಾಜ್ ಅಂತ ಅದರಲ್ಲಿ ಕೆಲವು ಸಲ ಬರ್ತಾ ಇರ್ತಾರೆ. ಇದಕ್ಕೆ ಏನದಂದ್ರೆ ಆರ್ಥಿಕವಾಗಿ ಮತ್ತು ಸರ್ಕಾರದ ನೀತಿ, ಆರೋಗ್ಯ ನೀತಿ ಅನ್ನೋದು, ಆರೋಗ್ಯ ನೀತಿ ಇರುವ ವ್ಯತ್ಯಾಸ ಇದೆ. ಆರೋಗ್ಯ ನೀತಿಯಲ್ಲಿ 5ನೇ ಏನೋ ನ್ಯಾಷನಲ್ ಆರೋಗ್ಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದರಲ್ಲಿ ಕೂಡ ಇವರಿಗೆ ನೌಕರಿದಲ್ಲಿ ಆಗಲಿ ಅದ್ರಲ್ಲಿ ತೊಗೋಬೇಕಾಯ್ತು, ಅದು ತಗೋತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತೇನು ಹಡ್ತಾಲ್ ಮಾಡ್ತಾಯಿದ್ದೀವಿ. ನಿಮ್ಮ ಬೇಡಿಕೆಗೆ ಸಂಪೂರ್ಣ ಬೆಂಬಲಿದೆ. ಬಂಡೆಪ್ಪ ಕಾಶೆಂಪುರ ಅವಧಿಯಲ್ಲೂ ರಿಲೀಸ್ ಮಾಡಬೇಕು. ಈಗಿದ್ದಂಥ MLAಗಳಾಗಲಿ MP ಗಳಾಗಲಿ ಅವ್ರು ಕೂಡ ರಿಲೀಸ್ ಮಾಡಬೇಕು. ಅವ್ರು ರಿಲೀಸ್ ಮಾಡಿ ಇವ್ರಿಗೆ D1 ಚಕ್ರ ಕೊಟ್ಟರೆ ಓಡಾಡೋಕ್ಕೆ ಅನುಕೂಲ ಆಯ್ತದೆ. ಮತ್ತು ಇವ್ರ ಸಲುವಾಗಿ ಸಪ್ರೇಟಾಗಿ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ರಿಸರ್ವೇಷನ್ ಹೆಚ್ಚು ಮಾಡಬೇಕು ಸರ್ಕಾರಿ ಹುದ್ದೆಯಲ್ಲಿ ಅಂತ ನಾನು ಭಾವವನ್ನು ಸರ್ಕಾರದಲ್ಲಿ ಒತ್ತಡ ಮಾಡ್ತೀನಿ.